ಸ್ನೀಕರ್ಸ್ ಅಂಗಡಿ ನಿನ್ನ ಅಜ್ಜ ತೆಗ್ದಿಲ್ಲ ಇಲ್ಲಿ. ಇವರಿಬ್ರು ನನ್ನ ಬಾಲ್ಯದ ಸ್ನೇಹಿತರು. ಎಂತ ದೊಡ್ಡ ಬೇವರ್ಸಿಗಳಂದ್ರೆ. ಮತ್ತೆ ಆರಾಮಿದ್ದೀರಾ? ಒಬ್ಬ ಬಹು ಅಂದ್ರೆ ಮುಗಿದ ಕತೆ. ಅಮ್ಮಿ ಹಂಗತ್ತ ಫೋಟೋ ಶೂಟ್ ಆಗ್ತೀಯ? ನಮಸ್ಕಾರ ಎಲ್ರಿಗೂ. ಎಲ್ಲರಂತಲ್ಲ ಈ ಶೆಟ್ಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ಒಂದು ದೊಡ್ಡ ಏನೋ ಒಂದು ವಿಶೇಷವಾಗಿ ಮಾಡೋಕೊಟ್ಟಿ ಏನಿಲ್ಲ. ಇಲ್ಲಿ ಒಂದು ಅನ್ಎಕ್ಸ್ಪ್ಲೋರ್ಡ್ ಜಾಗ ಇದೆ, ಪಂಚಮಿಕಲ್ಲು ಅಂತ. ವಿಷಯ ಏನಂದರೆ ಹೋದ್ಸರಿನೇ ಇವ್ರು ಕರ್ಕೊಂಡು ಹೋಗ್ಬೇಕಿತ್ತು ನನ್ನ, ಕಾರಣಾಂತರಗಳಿಂದ ಹೋಗೋಕ್ಕಾಗಿರಲಿಲ್ಲ. ಆದರೆ ಇವತ್ತು ಆ ಟೈಮ್ ಕೂಡ ಬಂದಿದೆ. ಬೆಳಗ್ಗೆ 6 ಗಂಟೆಗೆ ಎದ್ದು ನಾನು, ರಮಿತ್, ರಜತ್ 3 ಜನ ಡಿಸೈಡ್ ಮಾಡಿ ಪಂಚಮಿಕಲ್ ಹೋಗಲೇಬೇಕು ಅಂತ ಅಂದ್ಕೊಂಡು. ಪಂಚಮಿಕಲ್ ಅಂದರೆ ಏನು ದೊಡ್ಡ ಟ್ರೆಕ್ಕಿಂಗ್ ಸ್ಪಾಟ್ ಅಲ್ಲ, ಒಂದು ಅನ್ಎಕ್ಸ್ಪ್ಲೋರ್ಡ್ ಜಾಗ. ಅದು ಹಿಡನ್ ಜೆಮ್ ಅಂದರೆ ಹೇಳ್ಬೋದು. ಕ್ರೌಡ್ ಇರಲ್ಲ. ಮಲೆನಾಡಲ್ಲಿರೋ ಒಂದು ಹಿಡನ್ ಜೆಮ್ಮು, ಕ್ರೌಡ್ ಇರಲ್ಲ, ಯಾರಿಗೂ ಗೊತ್ತಿಲ್ಲ ಅಷ್ಟಾಗಿ ಜಾಗ. ಇಲ್ಲಿ ಗೊತ್ತಿಲ್ಲದೆ ಇರೋದೆಲ್ಲ ಇವ್ರಿಗೆ ಗೊತ್ತಿರುತ್ತೆ ಸಾಧಾರಣವಾಗಿ. ನಾಯಿ ಅದು ಕೊಪ್ಪ ತಾಲೂಕಿ ಅನ್ಸುತ್ತೆ, ಅದ್ರ ಕೊಪ್ಪದ ಬಾರ್ಡರ್ ಅನ್ಸುತ್ತೆ, ಆದ್ರೆ ಸೇರೋದು ಕೊಪ್ಪ ತಾಲೂಕಿ ಅನ್ಸುತ್ತೆ. ಅಲ್ಲಿ ಒಂದು ಜೈನ ಟೆಂಪಲ್ ಇದೆ, ಅಂದ್ರೆ ಚಿಕ್ಕ ಚಿಕ್ಕದು ಬಸದಿಗಳು. ನಾನು ಬೇರೆ ಬೇರೆ ಯೂಟ್ಯೂಬ್ ಚಾನಲ್ಲು ಏನೇನೋ ರಿಸರ್ಚ್, ನನಗೆ ಅಷ್ಟು ಇನ್ಫಾರ್ಮೇಶನ್ ಸಿಗಲಿಲ್ಲ ಅದ್ರ ಬಗ್ಗೆ. ಆದರೂ ಕೆಲವೊಂದು ಇಮೇಜಸ್ಗಳು ನೋಡಿ ತುಂಬ ಚೆನ್ನಾಗಿದೆ. ವ್ಯೂ ಪಾಯಿಂಟ್ ಸಖತ್ತಾಗಿದೆ, ಮುಂದೆ ಗದ್ದೆ, ಬೆಟ್ಟ, ಗುಡ್ಡ ಎಲ್ಲ ಇದೆ. ಸೊ ನಾವೀಗ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಬೆಳಿಗ್ಗೆ 6 ಗಂಟೆಗೆ ಎದ್ದಿದ್ದೀವಿ. ನನ್ನ ಮಗ ಸುಮಾರು ದಿವಸ ಆಯ್ತು ಇಷ್ಟು ಬೇಗ ಎದ್ದು ಅಂತ ಇದ್ದ. ಸೊ ಇವನಂತೂ ಮಲ್ಗೆ ಇಲ್ಲ. ರಜತ್ ಕೋಲಕ್ಕೆ ಹೋಗಿದ್ದು, ಕೋಲದಿಂದ ಸೀದಾ ರಾತ್ರಿ ನಿದ್ದೆ ಮಾಡಿದ, ಕೋಲದಿಂದ ಸೀದಾ ಬರ್ತಾ ಇದೀವಿ. ನನ್ಗೊಂದು ಮಾತು ಹೇಳಿಲ್ಲ, ಕೋಲ ಹೋಗ್ತಾ ಇದ್ದೀನಿ ಅಂತ. ಚೌಕಿಲ್ ಕೋಲ ಇತ್ತು, ಮುಗಿಸ್ಕೊಂಡು ಬಂದಿದೀವಿ. ಸೊ ಈಗ ಅಲ್ಲಿ ಹೋಗಿ ನೆಲವಾಗ್ಲಲ್ಲಿ ಕೋಲ ಇತ್ತು, ಅಲ್ಲಿಂದ ಬರ್ತಿದೆ. ಎಲ್ಲ ಕೋಲ ಹೋಗಿದ್ದಾರೆ. ನಾನು ನಿನ್ನೆ ಮನೇಲಿ ಒಬ್ಬನೇ ಕೂತಿದ್ದೀನಿ. ಸೊ ಈಗ ಅಲ್ಲಿ ಹೋಗ್ತಾ ಇದೀವಿ. ಅಲ್ಲಿ ಹೇಗಿದೆ ಜಾಗ, ಹೆಂಗಿದೆ, ನಮ್ಮ ಫನ್ ಹೇಗಿರುತ್ತೆ ನಿಮ್ಗೆ ಒಂದೊಂದೇ ತೋರಿಸ್ತಾ ಬರ್ತೀನಿ. ಇನ್ನೊಂದು ಸರೂರಿ, ತುಂಬ ಸರೂರಿ ಮಾತಿಗೆ ನನ್ನಂತೂ ತಯಾರಿ, ಎಲ್ಲ ತಯಾರಿ ಆಗಿದೆ. ನೀನು ಬೆಟ್ಟ ಹತ್ತಿ ನೀನು ಪಕ್ಕ ನಿಂತಿದ್ದೀನಿ. ಇವನಿಗೆ ಯಶ್ ಅಂದ್ರೆ ಭಾರಿ ಇಷ್ಟ ಮಗ. ಒಂದು ಡೈಲಾಗ್ ಹೊಡಿ KGF ಡೈಲಾಗ್ ಯಾವ್ದು? ಪಠಾಣ್ ಏನಂದೆ? ಡೈಲಾಗ್ ಹೊಡಿ. ಕಾರಣ ಇದಕ್ಕೆ ನಂಗೆ ಡೈಲಾಗ್ ಮಾಡ್ತಾ ಇದ್ದು. ಒಂದ್ ಕೈಯಲ್ಲಿ ಆಣಿ ಪರ್ಲು, ಒಂದ್ ಕೈಯಲ್ಲಿ ಸುತ್ತಿಗೆ ಹಿಡ್ದಿದ್ ಕೈ ಕಾಣ ಇದು. ಟೀ ಬಂತೀನಿ ಬೇಡ ಕಲ ಬೇಡ. ಸಾಂಗ್ ಚೇಂಜ್ ಮಾಡ. ಫೀಲಿಂಗ್ಸ್ ಅಟ್ಟ ಬಾ. ನಾನು ಒಂದೇ ಒಂದು ಮಾತಾಡಿದ್ರೆ ಎಂಟೈರ್ ಮಂಡ್ಯ ಹಳ್ಳಿಯಿಂದ ಎತ್ಕೊಂಡ್ ಬರ್ತಾರೆ. ನೋಡ್ತೀಯಲ್ಲ ಕಿರಾತಕ ಮೂವಿ ಡೈಲಾಗ್ ಗೊತ್ತಾ? ನೋಡ್ತೀಯಲ್ಲ, ಅವಳು ಬಿಡು 6 ಅಡಿ ಅನಕೊಂಡ. ಅದ್ರ ಕಿರಾತಕದಲ್ಲಿ ಒಂದು ಡೈಲಾಗ್ ಇದೆ, ತಪ್ಪು ತಿಳ್ಕೊಳ್ಳಲ್ಲ ಬಿಡುಗರು, ತಿಳ್ಕೊಳ್ಳ ಬಿಡುಕೊಂಡ್ ನೋಡ್ಲಾ, ಹೊಸಿ ನೋಡ್ಲ, ತಿಳ್ಕೊಂಡ್ ನೋಡ. ನಾನು ಒಂದು ಅಳಸಿನ ಸವಸಾಗ ಕೌಳಿಗೆ ಬಂದ್ವಿ. ಕೌಳಿ ಇಲ್ಲೊಂದು ಸಖತ್ತಾಗಿರೋ ಫಾಲ್ಸ್ ಇದೆ, ತೋರಿಸ್ತೀನಿ. ಆದ್ರೆ ನೀರಿಲ್ಲ. ಇದು ಆಕ್ಚುಲಿ ಹೊರನಾಡು ಜೈಪುರ ರೋಡ್ ಅಲ್ಲಿ ನಿಮ್ಗೆ ಸಿಗುತ್ತೆ, ಕರ್ವಲ್ ಸಿಗುತ್ತೆ. ಈ ಗಾಡಿ ಇಲ್ಲ ಅಂತ ನಿಲ್ಸಿದೀನಿ, ನೀವು ನಿಲ್ಸ್ಬಿಟ್ಟಿರಾ, ಡಾಬಾರ್ ಅಂತ ಹೊಡ್ಕೊಂಡು ಹೋಗ್ತಾರೆ. ಅದ್ಭುತವಾಗಿದೆ, ಫುಲ್ಲಿ ಟಾಪ್ ಇಂದ. ಸೇಫ್ಟಿ ಅಂತ ಬಂದಾಗ ನಾನು ಇಲ್ಲಿನೂ ಹಾಕ್ತೀನಿ, ಕೂಲಿ ಬೇರೆ ಚಕ್ರವರ್ತಿನೂ ಹಾಕ್ತೀನಿ. ಅದು ಚಕ್ರವರ್ತಿ ಕೂಲಿ ಬೆಲೆ ಅಲ್ವಾ? ಉಲ್ಟಾ ಹೇಳ್ತೀನಿ. ಹೊಟ್ಟೆಗೆ ಸ್ನೀಕರ್ಸ್ ಅಂಗಡಿ ನಿನ್ನ ಅಜ್ಜ ತೆಗ್ದಿಲ್ಲ ಇಲ್ಲಿ. ಸ್ಟಿಕ್ಕರ್ ಇರುತ್ತೆ ಮುಂದೆ. ಏನೋ ಹಳ್ಪಳ್ಳಿ ಅಂತ ಕಂಡಮ್ ಮಾಡ್ಬೇಡ ಮಗ, ನಮ್ಮ ಹಳ್ಳಿನೂ ಬೆಳೆದಿದೆ. ಈಗ ತೋರಿಸ್ತೀನಿ ತಡಿ.
ಅಮ್ಮ ಫೋನ್ ಮಾಡಿದ್ದಾರೆ. ಅಮ್ಮ ಎಲ್ಲೋಗಿದ್ಯಾ ಮಗನೇ? ಹೇಳ್ದೆ ಕೇಳಿದೆ ಹೊಟ್ಟೋಗಿದ್ಯಾ? ಹಲೋ ಅಮ್ಮಿ ಹಂಗತ್ತ ಫೋಟೋ ಶೂಟ್ ಆಗ್ತೀಯಾ? ಚೇತನ್ ಮದ್ವೆನಾ? ಪ್ರೀ ವೆಡ್ಡಿಂಗ್ ಶೂಟ್. ಓಕೆ 5 ಕಲ ಕೊಟ್ಟಿಲ್ಲ ಕಲಕಮ್ಮ ಕಲ ಬೋಂಚ ಕಲ ತಗಲಿ ಕಂಗಿ ಕಾಲೆ ಕಸಲೆ ಹೊಟ್ಟೆ ಬಿಸಿ ಸವಾಯ್ ತರ್ತಾ ಇದೀವಿ. ಬರ್ತೀವಿ ಆಂಟಿ ಇನ್ನೇನು ಸ್ವಲ್ಪ ಹೊತ್ತು. ಇಲ್ಲ ನಮ್ಮಮ್ಮ ಯಾವಾಗ ಬರ್ತೀಯ ಯಾವಾಗ ಎದ್ದು ಹೋಗ್ತದೆ ಗೊತ್ತಾಗಲ್ಲ ಅಂತಾರೆ. ಯಾಕೋ ಇತ್ತೀಚೆಗೆ ಒಂಥರ ಅಂತಾರೆ ನಿಮ್ಮಮ್ಮ. ನಿಜವಾಗ್ಲೂ ಅದು ಚೇತನ್ ಮದುವೆ ಅಂತೂ ಮನೇಲಿ ಇರಲ್ಲ ಅಂತ ಗೊತ್ತು ಅವರಿಗೆ. ಬಾಯೆಲ್ಲ ಚಪ್ಪೆ ಚಪ್ಪೆ ಅಲ್ಲ ಬೆಳಿಗ್ಗೆ ಎದ್ದು ಹೊಡಿದೆ ತರಕಾರಿ ಸೇಲ್ ಆಗ್ತಿದೆಯಲ್ಲ ಮಗ. ಸಾಂಗ್ಸ್ ಅನ್ನೋದು ಕೆಲವರು ಇನ್ಸ್ಪೈರ್ ಮಾಡಿದ್ರೆ ಅದು ಒಳ್ಳೆ ರೀತಿಯಾಗಿರ್ಬೋದು ಕೆಟ್ಟ ರೀತಿಯಾಗಿರ್ಬೋದು ಇದಾಗ್ಬಿಡುತ್ತೆ, ಕನ್ವಿನ್ಸ್ ಆಗ್ಬಿಡ್ತೀವಿ. ಈಗ ವಿರಾಟ್ ಕೊಹ್ಲಿ ನೋಡು 6 ಮಂತ್ ಒಂದೇ ಫುಡ್ ತಿಂತಾನಂತೆ 6 ಮಂತ್ಸ್ ಕೂಡ. ಅವ್ನು ಯಾವ ಥರ ಸೈಕಿ ಇರ್ಬೋದು ಮೈಂಡ್ ಸೆಟ್ ಅಲ್ಲಿ. ಆಲ್ಮೋಸ್ಟ್ ಎಷ್ಟು ಜನ ಫಾಲೋ ಮಾಡ್ತಾರೆ ಅವ್ನು ಅದೇ ವಿರಾಟ್ ಕೊಹ್ಲಿಗೆ ಸೈಕೋ ಅಂತ. ವಿರಾಟ್ ಕೊಹ್ಲಿಗೆ ಸೈಕೋ ಅಂದ್ರೆ ನಾನು ಹೇಳಿದ್ದು ಒಳ್ಳೆ ರೀತಿಯಲ್ಲಿ ಸೈಕೋ ಅಂತ ಒಳ್ಳೆ ಸೈಕೋ. ಈಗ ಹಿಂಗೋದ್ರೆ ಕಳಸ, ಹೊರನಾಡು, ಶೃಂಗೇರಿ, ಈ ಕಡೆ ಹೋದ್ರೆ ಕೊಗ್ರೆ. ಎಂಥ ವ್ಯೂ ಇದೆ ನೋಡಿ, ಸಖತ್ತಾಗಿದೆ. ಇಲ್ಲಿ ನಮ್ಮ ಫ್ರೆಂಡ್ಸು, ಇಲ್ಲಿ ಇವರಿಬ್ರು ನನ್ನ ಬಾಲ್ಯದ ಸ್ನೇಹಿತರು. ಎಂಥ ದೊಡ್ಡ ಬೇವರ್ಸಿಗಳಂದ್ರೆ ಈಗ ನೋಡಿ, ಹಿಂಗೆ ನಾಯಿ ಹೆಂಗೈತೆ ಹಂಗೆ ಇದಾರಲ್ಲ. ಭಾಳ ಅದ್ಭುತವಾಗಿದೆ ಜಾಗ, ತುಂಬ ಚೆನ್ನಾಗಿದೆ. ಅಣ್ಣ ಬಾಯಿಗೆ ಹಾಕ್ಬಿಟ್ಟಿರೋ ಹುಷಾರು. ಕಾರು ಇದು ಇವತ್ತು ಬಂದಿರೋದು. ಚೆನ್ನಾಗಿದೆ ಅಲ್ಲ ಫ್ರೇಮು. ಒಂದು ಫೋಟೋ ತೆಗೋಣ. ಡಿಸ್ಕ್ಯಾಮ್ ಎಲ್ಲ ಏನಂದರೆ ಸುಂದರ ಬೆಟ್ಟ ಗುಡ್ಡಗಳು, ಸಖತ್ತಾಗಿರೋ ಜಾಗ. ಅಲ್ಲಂತೂ ಸಖತ್ತಾಗಿದೆ ವ್ಯೂ. ಎಲ್ಲಿ ಗೊತ್ತಾ, ಅಲ್ಲಿ ಬೆಟ್ಟ ಎಲ್ಲ ತುಂಬ ಚೆನ್ನಾಗಿದೆ. ಈಗ ಅಲ್ಲಿ ಆ ಪಂಚಮಿಕಲ್ಲಿ ಹೇಗಿದೆ ಅಂತ ನೋಡಬೇಕು. ಸ್ವಲ್ಪ ಜಾಸ್ತಿ ಬಿಸಿಲಾಗೋ ಮುಂಚೆ ಅಲ್ಲಿ ಹೋಗ್ಬೇಕು. ಅದಕ್ಕೆ ಮುಂಚೆ ಏನಾದ್ರು ತಿನ್ಕೊಂಡು ಹೋಗೋಣ ಅಂತ. ಸೊ ಈಗ ತಿನ್ಕೊಂಡು ಎಲ್ಲ ನನ್ನೇ ನೋಡ್ತಿದ್ರು, ಇವನು ಯಾಕೆ ಒಬ್ಬೊಬ್ಬನೇ ಮಾತಾಡ್ತಿದ್ದಾನೆ ಅಂತ. ಓಕೆ, ನುಡಿಮುತ್ತು. ಪ್ರತಿದಿನ ಬ್ಯುಸಿಯಾಗಿರೋದನ್ನು ರೂಢಿಸಿಕೊಳ್ಳಿ, ಇದರಿಂದ ಅನೇಕ ಕೆಲಸಗಳನ್ನು ಮುಗಿಸಬಹುದು. ಅಲ್ಲದೆ ಬೇರೆಯವರನ್ನು ಟೀಕಿಸಲು, ಪ್ರಮಾದವೆಸಗಲು ನಮಗೆ ಸಮಯ ಸಿಗುವುದಿಲ್ಲ. ಅದ್ಭುತವಾಗಿದೆ. ಅರ್ಥ ಆಯ್ತೇನಾ? ಅರ್ಥ ಆಯ್ತು. ಕನ್ನಡದಲ್ಲಿ ಇದೆಯಲ್ಲ ಈ KKB ಬಸ್ ಮಾರ. KKB ಅಂದ್ರೆ ಫುಲ್ ಫಾರ್ಮ್ ಏನು ಹೇಳು? KKB ಎಂತ ಅಣ್ಣ? ಅನ್ನ ಇದು ಹೊರನಾಡಿದ್ದು ಫುಲ್ ಫಾರ್ಮ್ ಹೊರನಾಡು ಎಂತ ಅಣ್ಣ? ಕಳಸದ ಕಿಟ್ಟಿ ಭಟ್ರು ಅಂತ. ಹೌದಾ? KKB. ನೀ ಕೊಪ್ಪದವನಾಗ ಗೊತ್ತಿಲ್ಲ ಅಂತೀಯಲ್ಲ ಮಾರ. ಇದ್ದದ್ದು ವಿಷಯನೇ ಗೊತ್ತಿರಲಿಲ್ಲ. ಇನ್ನೊಂದು ಅದ್ಭುತವಾದ ವಿಚಾರ ಗೊತ್ತೆ. ಆಕ್ಚುಲಿ ನಾವು ಮಲೆನಾಡವರಾಗಿ ಗೊತ್ತಾಗಿಲ್ಲ. ಏನಂದ್ರೆ ಕುವೆಂಪು ಹುಟ್ಟಿದ ಊರು ಯಾವುದು? ಫೇಮಸ್ ಆಗತ್ತೆ ಹೇಳಕ್ ಕುವೆಂಪು ಹುಟ್ಟಿದ ಊರು ಯಾವುದು? ಎಲ್ಲ ಸೇರಿ ತೀರ್ಥಹಳ್ಳಿ ಅಂತಾರೆ. ಆಕ್ಚುಲಿ ತೀರ್ಥಹಳ್ಳಿ ಅಲ್ಲ, ತೀರ್ಥಹಳ್ಳಿ ಅವ್ರ ಮನೆ ಶಿಫ್ಟ್ ಆಗಿದ್ದು ಆಮೇಲೆ. ಬಟ್ ಹುಟ್ಟಿದವ್ರು ಕೊಪ್ಪದಲ್ಲಿ ಹಿರೇಕೊಡ್ಗೆ ಗ್ರಾಮ. ಅದೇನು ತೀರ್ಥಹಳ್ಳಿ ಕೊಪ್ಪ ಇನ್ನೇನು ಬಾರ್ಡ್ರಲ್ಲಿದೆ. ಬಟ್ ಅದು ತೀರ್ಥಹಳ್ಳಿ ಆಮೇಲೆ ಹೋಗಿದ್ದವರು. ಬಟ್ ಕೊಪ್ಪದ ಹಿರೇಕೊಡ್ಗೆ ಗ್ರಾಮದಲ್ಲಿ ಅವ್ರು ಜನಿಸಿದ್ದು. ಅವ್ರದ್ದು ತಾಯಿ ಮನೆ ಇರೋದು ಅಲ್ಲಿ. ಅಲ್ಲಿಂದ ಹುಟ್ಟಿದವರಿಂದ ಒಂದು 6 ಕಿಲೋಮೀಟರ್ ಕುಪ್ಪಳ್ಳಿ ಇರೋದು. ಅಲ್ಲಿ ಅವರ ಸ್ವಂತ ಮನೆ ಇರೋದು. ಬಟ್ ನೀವು ಎಲ್ಲ ಕಡೆ ತೀರ್ಥಹಳ್ಳಿ ಅಂತಲೇ ಹೇಳ್ಕೊಂಬರ್ತಾರೆ. ನನಗೆ ಆ್ಯಕ್ಚುಲಿ ನನಗೇನೆ ನಿನ್ನೆ ಈ ಊರಿನಿಂದ ಗೊತ್ತಾಗಿ ಕಲಾವಿದರು ಮಗ ತೋರ್ಸ. ಅದ್ಭುತವಾದಂಥ ಹೋಟೆಲು, ಅದ್ಭುತವಾದಂಥ ತಿಂಡಿ, ಚೆನ್ನಾಗಿದೆ. ಆ್ಯಕ್ಚುಲಿ ಈ ಚಿಕ್ಕ ಹೋಟ್ಲಲ್ಲಿ ಬರೋ ಟೇಸ್ಟ್ ದೊಡ್ಡ ಹೋಟ್ಲಲ್ಲಿ ಬರೋಲ್ಲ. ಹೋಟೆಲ್ ಮಹಾನಾಯಕನ ಏನಾಯ್ತಲ್ಲ, ಮಹಾವೀರ. ಮತ್ತೆ ಆರಾಮಿದ್ದೀರಾ? ಒಬ್ಬ ಬಹು ಅಂದ್ರೆ ಮುಗಿದ ಕತೆ. ದಾರಿಲಿ ಬರ್ತಾ ಫಸ್ಟ್ ಜೈನ ಬಸದಿ ಸಿಗುತ್ತೆ. ತುಂಬ ಚೆನ್ನಾಗಿದೆ. ನೇರ ಮಿಸ್ ಆದ್ರೆ ದೇವಸ್ಥಾನದ ಒಳಗೆ ಹೋಗ್ಬೇಕು. ನೋಡಿ ಇದು ಚೆನ್ನಾಗಿದೆ. ಒಂದು ಹಾರ್ ನೋಡಿಬೇಕಾಯ್ತಾ? ಈ ಕಡೆ ಬರೋನು ಕಾಲು ಕೊಡ್ಕೊಂಡು ಬಂದಿರ್ತೇನೆ. ಎಂಥ ಅದ್ಭುತವಾದ ಪ್ಲೇಸ್ ಗೊತ್ತಾ? ಇಲ್ಲಿ ಬಂದರೆ ಎಂಥ ಅದ್ಭುತವಾದ ವ್ಯೂ ಇದೆ. ಅಲ್ಲಿ ನೋಡಿ, ಅರ್ಧ ಮಲೆನಾಡೆ ಕಾಣ್ತಿದೆ ಇಲ್ಲಿ. ಸಖತ್ತಾಗಿದೆ. ನಾನು ಇದನ್ನು ಹತ್ತಿ ತೋರಿಸ್ತೀನಿ.
ಇಲ್ಲಾಂದ್ರೆ ಕಾಣೋದಿಲ್ಲ. ಅಯ್ಯೋ ಎಂಥ ವ್ಯೂ ನೋಡಿ, ಇದು ಸೂಪರ್. ಆದ್ರೆ ಮಳೆಗಾಲದಲ್ಲಿ ಬಂದ್ರೆ ಇನ್ನೆಂಗಿರುತ್ತೆ. ಮಳೆಗಾಲದಲ್ಲಿ ಒಂದ್ಸರಿ ಬರ್ಬೇಕಾ? ಓಕೆ ಹಾಂ ಮಗ 2 ಭಾಗ ಆಗೈತು, ಬೇಡ. ಅಗ್ಲಾಗ್ಬಿಡ. ಅಲ್ಲಿ ಈ ಜಾಗಕ್ಕೆ ಬಂದ್ವಿ. ಸ್ವಲ್ಪ ಬಿಸಿಲಿನ ತಾಪ ಜಾಸ್ತಿ, 8 ಗಂಟೆ ಆದ್ರೂ ಬಿಸಿಲು ಜಾಸ್ತಿ ಆಗ್ತಿದೆ. ಸಖತ್ತಾಗಿದೆ ವ್ಯೂ. ಯಾರು ಇಲ್ಲ, ಯಾರೊಬ್ಬರು ಬಂದಿದ್ದಾರೆ. ಬೈಕ್ ಇಲ್ಲೇ ಇದೆ. ಮಗ ಬಾ, ಸಾಕು, ಇಲ್ಲಿ ಯಾರು ಹೆಣ್ಣು ಕೊಡಲ್ಲ ನಿಂಗೆ. ಇದು ಜೈನರ ಪವಿತ್ರ ಕ್ಷೇತ್ರ ಪಂಚಮಿ ಕಲ್ಲು ಅಂತ. ಇದನ್ನು ಮೊದಲು ಮೇಗುಂದದ ಲಲಿತಪುರ ಅಂತಲೂ ಶಾಸನಗಳಲ್ಲಿ ಕರೀತಾರಂತೆ. ಜೊತೆಗೆ ಇದು ಯಾವುದು ಬಗ್ಗುಂಜಿ ರಾಣಿ ಕಾಲದೇವ ಆಡಳಿತಕ್ಕೆ ಒಳಪಟ್ಟಿರೋದು 12ನೇ ಶತಮಾನದಲ್ಲಿ. ಇಲ್ಲಿ ದೇವಚಂದ್ರ ಭಟ್ಟಾರಕ ಮತ್ತು ಇತರ ಜೈನ ಮುನಿಗಳ ಸಮಾಧಿಗಳಿದೆ ಅಂತೆ. ಇದೆಲ್ಲ ಬೇರೆ ಬೇರೆ ಸಮಾಧಿಗಳು ಅದಲ್ಲ ಇದು. ಜೊತೆಗೆ ಇಲ್ಲಿ ಸಮಾಧಿಗಳನ್ನು, ಆಮೇಲೆ ಇನ್ನೊಂದೇನೋ ಜೋಡಿ ಏನೋ ಅಂದ್ರಪ್ಪ, ನಾನು ಓದ್ನಲ್ಲ ಮರ್ತೇ ಹೋಯ್ತು. ಇಲ್ಲಿ 6 ಜೈನ ಮುನಿಗಳ ಸಮಾಧಿ ಇದೆ. ಅದರಲ್ಲಿ 2 ಕಲ್ಲಿನ ಕೊಟ್ಟಲ್ಲಿ 2 ಜೈನ ಮುನಿ ಚರಣಪಾದಗಳಿವೆ. ಅದು ಅಲ್ಲಿ ಮೇಲ್ಗಡೆ ಇದೆ ಚರಣಪಾದ. ಅವನದಲ್ಲ, ಇಲ್ಲಿ ಜೈನ ಮುನಿಗಳದ್ದು ತೋರಿಸ್ತೀನಿ. ಪಂಚಮಿ ಕಲ್ಲು ಅಂತ ಯಾಕೆ ಬಂದಂದರೆ ಕಾರ್ತಿಕ ಮಾಸ ಪಂಚಮಿ ಎಂದು ಶಾಂತಿನಾಥ ಸ್ವಾಮಿಯ ಪದ್ಮಾವತಿ ಅಮ್ಮನವ್ರ ಉತ್ಸವ ಮೂರ್ತಿನ ಈ ಸ್ಥಳಕ್ಕೆ ಮೆರವಣಿಗೆ ಕರ್ಕೊಬಂದು ಹೊತ್ಕೊಂಡು ಹೋದ್ನಿ. ವಿಶೇಷ ಪೂಜೆ ಕೊಡೋದ್ರಿಂದ ಇಲ್ಲಿಗೆ ಪಂಚಮಿ ಕಲ್ಲು ಅಂತ ಹೆಸರು. ಅಂದರೆ ಕಾರ್ತಿಕ ಮಾಸದಲ್ಲಿ ಜೈನ ಮುನಿಗಳ ಚರಣಪಾದ ಇಬ್ಬರು. ಬಟ್ ವ್ಯೂ ನೋಡಿ, ವಾವ್, ಸಖತ್ತು ಮಾತ್ರ. ಕಲ್ಲು, ಪಂಚಮಿ ಕಲ್ಲು ಸಖತ್ತಾಗಿದೆ. ಪಂಚಮಿ ಕಲ್ಲು ಅಂತ ಇದು ಅನ್ಎಕ್ಸ್ಪ್ಲೋರ್ಡ್ ಕಲ್ಲು ಅಂತ ಏನಕ್ಕೆ ಕರೀತೀನಿ, ಕಾರ್ತಿಕ ಮಾಸದ ಪಂಚಮಿ ಟೈಮಲ್ಲಿ ಇಲ್ಲಿ ಬಂದು ಸುಮಾರು ಪೂಜೆಗಳೆಲ್ಲ ಆಗುತ್ತೆ. ಹಾಗಾಗಿ ಇದಕ್ಕೆ ಪಂಚಮಿ ಕಲ್ಲು ಅಂತ ಕರೆಯೋದು. ಅಲ್ಲಿತ್ತು ಕಾರ್ತಿಕ ಮಾಸ ಟೈಮಲ್ಲಿ ಪಂಚಮಿ, ಆ ತಿಂಗಳಲ್ಲಿ ಬರೋ ಪಂಚಮಿ ದಿವಸ ಇಲ್ಲಿ ಪೂಜೆಗಳು ನಡೆಯುತ್ತೆ. ಜೈನ ಮುನಿಗಳೆಲ್ಲ ಬಂದು ಪೂಜೆ ಮಾಡ್ತಾರೆ. ಖಂಡಿತ ಇಲ್ಲಿ ಹುಲಿ ಅಂತೂ ಇದ್ದೇ ಇರುತ್ತೆ ಈ ಬೆಟ್ಟದಲ್ಲಿ. ನಿನ್ನ ಅಜ್ಜ ತಂದು ಬಿಟ್ಟಿದ್ದ ಅನ್ಸುತ್ತೆ ಇಲ್ಲಿ ಹುಲಿ. ತಮಾಷೆ ಅಲ್ಲ ಮಗ, ಇರುತ್ತೆ. ನಿನ್ ಕಾಡ್ ನೋಡಲ್ಲೆಲ್ಲ ಹುಲಿ ಇರುತ್ತೆ ಮಗ, ಸಾವನಿಂದ. ಡ್ರೋನ್ ಶಾಟ್ ತೆಗೆದ್ರೆ ಹೆಂಗಿರುತ್ತೆ ಅಂತ ಈ ಡ್ರೋನಲ್ಲೇ ತೆಗೆದು ತೋರಿಸ್ತೀನಿ. ಒಂದ್ಸರಿ ನೋಡಿ ಡ್ರೋನ್ ಶಾಟ್ ಹೆಂಗಿದೆ ಅಂತ. ಅದಕ್ಕಿಂತ ಮುಂಚೆ ಒಂದ್ಸರಿ ಕಂಪ್ಲೀಟಾಗಿ ತೋರಿಸ್ಬಿಡ್ತೀನಿ, ನೋಡ್ಕೊಬಿಡ್ತೀನಿ. ಎಂಥ ಅದ್ಭುತವಾಗಿದೆ ಅಲ್ವಾ. ಬೆಟ್ಟ ಗುಡ್ಡಗಳು, ಸಹ್ಯಾದ್ರಿಯ ಬೆಟ್ಟಗಳ ಸಾಲು, ಪಶ್ಚಿಮ ಘಟ್ಟಗಳ ಹಸಿರ ಹಾಸಿಗೆ ಮೇಲೆ ನಾವೀಗ ಒಂದು ಸಿಂಗಲ್ ಬಿಲ್ಡಿಂಗ್ ಕಾಣಿಸಲ್ಲ. ಈಗ ಡ್ರೋನ್ ಹಾರಿಸೋ ಸಮಯ. ಡ್ರೋನ್ ಹಾರಿಸಿ ಈ ವ್ಯೂನ ಡ್ರೋನ್ ವ್ಯೂ ಅಲ್ಲಿ ಹೆಂಗಿರುತ್ತೆ ನೋಡೋಣ. Where the shadows creep, whispers of the city, secrets they keep. Underneath the street lamps steady burn. Life's a game of dice, wait in your turn. City lights shine, but they never show the truths we hide, the things we don't know. ಹಾಗಕ್ಕೆ ಮಳೆಗಾಲದಲ್ಲಿ ಬರ್ತೀವಿ. ಯಾಕಂದ್ರೆ ಈಗ ಬೇಸಿಗೆ ಈಗ ಅಷ್ಟೇ ಶುರುವಾಗಿದೆ. ವಸಂತ ಕಾಲ ಶುರುವಾಗಿರೋದ್ರಿಂದ ಚಿಗುರು ಹೊಡಿತಾ ಇದೆ. ಅದು ಹಸಿರಿದೆ, ಬಟ್ ಬಿರು ಬೇಸಿಗೆ ಇದೆ. ಹಾಗೇ ಮಳೆಗಾಲದಲ್ಲಿ ಬಂದರೆ ತುಂಬ ಅದ್ಭುತವಾಗಿರುತ್ತೆ, ಸಖತ್ತಾಗಿರುತ್ತೆ. ಅಲ್ಲಿವರೆಗೂ ಇದು ಪಂಚಮಿ ಕಾಲದ ಸ್ಟೋರಿ ಸ್ವಲ್ಪ ನನಗೆ ಅರ್ಥ ಆಗಿಲ್ಲ. ಅದು ಬೇರೆ ಬೇರೆ ಹೆಸರಿದೆ, ತುಂಬ ಕಷ್ಟಕರವಾದ ಹೆಸರೆಲ್ಲ. ಬಟ್ ಆದರೂ ನಾನು ನಿಮಗೆ ತಲುಪಿಸೋ ವಿಚಾರ ಮಾಡಿದ್ದೀನಿ. ಇಲ್ಲಿ ನೋಟ, ಹಾಗಾದರೆ ಚರಿತ್ರೆ. ಮುಂದೆ ಇನ್ನೊಂದು ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.